ಪ್ರತಿಪಕ್ಷ ನಾಯಕ. ಸನ್ಮಾನ್ಯ ಅಧ್ಯಕ್ಷರೇ, ಅಜಿತ್ ಅನಂತರಾವ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥವರು. ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ನನ್ನ ಆಫೀಸಲ್ಲಿ ಕೂತಿದ್ದಾಗ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ನೋಡಿ ಒಂದು ರೀತಿ ನಂಬಬೇಕೋ ನಂಬೇಡವೋ ಅನ್ನೋ ರೀತಿ ಆಯಿತು. ಅವರು ಫ್ಲೈಟ್ ಲ್ಯಾಂಡ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಆಗಿರುವಂಥ ದುರಂತದಿಂದ ಅವರ ಜೊತೆಗಿದ್ದವರು, ಅವರೂ ಸೇರಿ ಅವ್ರ ಜೊತೆಗಿದ್ದವರು ಸುಮಾರು 6 ಜನ ತೀರೋಗಿದ್ದಾರೆ ಅಂತೇಳಿ ಪ್ರಾರಂಭದಲ್ಲಿ ಅವರು ತೀರೋಗಿದ್ದಾರೆ ಅನ್ನೋ ಸುದ್ದಿ ಬಂದಿಲ್ಲ. ಆಮೇಲೆ ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಾನು ಕೂಡ ತಮ್ಮ ಚೇಂಬರ್ಗೆ ಬಂದು ಇದಕ್ಕೊಂದು ಸಂತಾಪ ಸೂಚನೆಯನ್ನು ಮಾಡಬೇಕು ಅಂತಲೂ ನಾನು ವಿನಂತಿಯನ್ನು ಮಾಡಿದೆ. ಈಗಾಗಲೇ ಜನಸಾಮಾನ್ಯರ ಮಧ್ಯೆ ಅವರು ಒಂದು ದಾದಾ ಅನ್ನೋ ರೀತಿಯಲ್ಲಿ ಹೆಸರನ್ನು ಪರಿಚಿತರಾಗಿದ್ದಂಥವ್ರು. 8 ಬಾರಿ ಶಾಸಕರಾಗಿ 6 ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಅವರು ಹಣಕಾಸು ಸಚಿವರಾಗಿ ಬಡ್ಜೆಟನ್ನು ಮಂಡಿಸಿರುವಂಥದ್ದು, ಅವರ ವಿಶೇಷ ಆದ್ಯತೆ ಆದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಿಗೆ ಅವರು ಪ್ರಮುಖ ಆದ್ಯತೆಯನ್ನು ಕೊಟ್ಟಂಥವರು. ಕೈಗಾರಿಕೆ ಮೂಲಸೌಕರ್ಯ ನಗರಾಭಿವೃದ್ಧಿ ಬಗ್ಗೆ ಭಾಳ ಆಸಕ್ತಿ ಇದ್ದಂಥ ಮಹಾನ್ ವ್ಯಕ್ತಿ. ಅವರ ರಾಜಕೀಯ ಬದುಕಿನಲ್ಲಿ ಹಲವಾರು ಏರಿಳಿತವನ್ನು ನೋಡಿದ್ರೂ ಸಹ ದಿಟ್ಟ ನಿರ್ಧಾರಗಳ ಮುಖಾಂತರ ಅವರು ತಮ್ಮ ರಾಜಕೀಯ ಜೀವನವನ್ನು ಬೆಳೆದು ಬಂದಿದ್ದಾರೆ. ಅಜಿತ್ ಪವಾರ್ ಅವರು ಒಂದು ತೂಕದ ನಾಯಕರಾಗಿ ಭಾಳ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು. NCPಯಲ್ಲಿ ಅವರ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಡೀ ಸಮಾಜಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ನಾನು ಕೂಡ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬದವರಿಗೆ ಈ ಸಂತಾಪವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿ ತಾವು ತಂದಿರತಕ್ಕಂಥ ಸೂಚನೆಗೆ ನನ್ನ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಅಜಿತ್ ಪವಾರ್ ಅವರು ಬೆಳಗ್ಗೆ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗೋ ಮಧ್ಯದಲ್ಲಿ ಅವರು ನಿಧನ ಆಗಿರ್ತಕ್ಕಂಥದ್ದು, ಅವ್ರ ಜೊತೆಲಿದ್ದಂಥವರೆಲ್ಲ ಸೇರಿ 6 ಜನಕ್ಕೂ ಮೊದಲನೇದಾಗಿ ಸಂತಾಪವನ್ನು ಸೂಚಿಸೋದ್ರ ಜೊತೆಯಲ್ಲಿ ಅವರು 1959ರಲ್ಲಿ ಜನಿಸಿ ಅಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹಲವಾರು ವರ್ಷ ಸುದೀರ್ಘವಾಗಿ ಅವರು ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಖಾತೆಗಳು, ಹಣಕಾಸು ಖಾತೆ, ನೀರಾವರಿ ಖಾತೆ ಮತ್ತು ಇಂಧನ ಖಾತೆಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಮತ್ತೆ ಶಿಸ್ತಿಗೆ ಹೆಸರಾದಂಥ ಒಬ್ಬ ರಾಜಕಾರಣಿನೂ ಕೂಡ ಹೌದು. ಅವ್ರನ್ನ ಪ್ರೀತಿಯಿಂದ ಅವ್ರ ಹಿಂಬಾಲಕರು ದಾದಾ ಅಂತಲೇ ಕರಿತಾ ಇದ್ದಂಥದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಆ ರೀತಿಯಲ್ಲಿ ಒಂದು ಜನಾಭಿಪ್ರಾಯ ಮೂಡಿಸ್ಕೊಂಡು ಜನರನ್ನೆಲ್ಲ ವಿಶ್ವಾಸ ತಗೊಂಡು ಸುದೀರ್ಘ ಕಾಲ ರಾಜಕೀಯದಲ್ಲಿದ್ದಂಥ ವ್ಯಕ್ತಿ ಈ ಥರ ದುರ್ಘಟನೆಗೆ ಒಳಗಾಗ್ತಕ್ಕಂಥದ್ದು ಅವ್ರದ್ದು ಯಾವುದೇ ತಪ್ಪಿಲ್ಲದ ರೀತಿಯಲ್ಲಿ ಆ ವೈಮಾನಿಕ ಇದರ ಮುಖಾಂತರ ಅವ್ರೇನು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ, ಅವರು ಮತ್ತೆ ಅವ್ರ ಜೊತೆ ಅಗಲದಂಥ 6 ಜನಕ್ಕೂ ಕೂಡ ಸಂತಾಪವನ್ನು ಸೂಚಿಸ್ತಾ ಅವರ ಕುಟುಂಬಕ್ಕೆ ಮತ್ತೆ ಅವರ ಅನುಯಾಯಿಗಳಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮಾತು. ಪ್ರತಿಪಕ್ಷ ನಾಯಕ. ಸನ್ಮಾನ್ಯ ಅಧ್ಯಕ್ಷರೇ, ಅಜಿತ್ ಅನಂತರಾವ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥವರು. ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ನನ್ನ ಆಫೀಸಲ್ಲಿ ಕೂತಿದ್ದಾಗ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ನೋಡಿ ಒಂದು ರೀತಿ ನಂಬಬೇಕೋ ನಂಬೇಡವೋ ಅನ್ನೋ ರೀತಿ ಆಯಿತು. ಅವರು ಫ್ಲೈಟ್ ಲ್ಯಾಂಡ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಆಗಿರುವಂಥ ದುರಂತದಿಂದ ಅವರ ಜೊತೆಗಿದ್ದವರು, ಅವರೂ ಸೇರಿ ಅವ್ರ ಜೊತೆಗಿದ್ದವರು ಸುಮಾರು 6 ಜನ ತೀರೋಗಿದ್ದಾರೆ ಅಂತೇಳಿ ಪ್ರಾರಂಭದಲ್ಲಿ ಅವರು ತೀರೋಗಿದ್ದಾರೆ ಅನ್ನೋ ಸುದ್ದಿ ಬಂದಿಲ್ಲ. ಆಮೇಲೆ ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಾನು ಕೂಡ ತಮ್ಮ ಚೇಂಬರ್ಗೆ ಬಂದು ಇದಕ್ಕೊಂದು ಸಂತಾಪ ಸೂಚನೆಯನ್ನು ಮಾಡಬೇಕು ಅಂತಲೂ ನಾನು ವಿನಂತಿಯನ್ನು ಮಾಡಿದೆ. ಈಗಾಗಲೇ ಜನಸಾಮಾನ್ಯರ ಮಧ್ಯೆ ಅವರು ಒಂದು ದಾದಾ ಅನ್ನೋ ರೀತಿಯಲ್ಲಿ ಹೆಸರನ್ನು ಪರಿಚಿತರಾಗಿದ್ದಂಥವರು. 8 ಬಾರಿ ಶಾಸಕರಾಗಿ 6 ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಅವರು ಹಣಕಾಸು ಸಚಿವರಾಗಿ ಬಡ್ಜೆಟನ್ನು ಮಂಡಿಸಿರುವಂಥದ್ದು, ಅವರ ವಿಶೇಷ ಆದ್ಯತೆ ಆದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಿಗೆ ಅವರು ಪ್ರಮುಖ ಆದ್ಯತೆಯನ್ನು ಕೊಟ್ಟಂಥವರು. ಕೈಗಾರಿಕೆ ಮೂಲಸೌಕರ್ಯ ನಗರಾಭಿವೃದ್ಧಿ ಬಗ್ಗೆ ಭಾಳ ಆಸಕ್ತಿ ಇದ್ದಂಥ ಮಹಾನ್ ವ್ಯಕ್ತಿ.
ಅವರ ರಾಜಕೀಯ ಬದುಕಿನಲ್ಲಿ ಹಲವಾರು ಏರಿಳಿತವನ್ನು ನೋಡಿದ್ರೂ ಸಹ ದಿಟ್ಟ ನಿರ್ಧಾರಗಳ ಮುಖಾಂತರ ಅವರು ತಮ್ಮ ರಾಜಕೀಯ ಜೀವನವನ್ನು ಬೆಳೆದು ಬಂದಿದ್ದಾರೆ. ಅಜಿತ್ ಪವಾರ್ ಅವರು ಒಬ್ಬ ಒಂದು ತೂಕದ ನಾಯಕರಾಗಿ ಭಾಳ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು. NCPಯಲ್ಲಿ ಅವರ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಡೀ ಸಮಾಜಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ನಾನು ಕೂಡ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬದವರಿಗೆ ಈ ಸಂತಾಪವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿ ತಾವು ತಂದಿರತಕ್ಕಂಥ ಸೂಚನೆಗೆ ನನ್ನ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಅಜಿತ್ ಪವಾರ್ ಅವರು ಬೆಳಗ್ಗೆ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗೋ ಮಧ್ಯದಲ್ಲಿ ಅವರು ನಿಧನ ಆಗಿರ್ತಕ್ಕಂಥದ್ದು, ಅವ್ರ ಜೊತೆಲಿದ್ದಂಥವರೆಲ್ಲ ಸೇರಿ 6 ಜನಕ್ಕೂ ಮೊದಲನೇದಾಗಿ ಸಂತಾಪವನ್ನು ಸೂಚಿಸೋದ್ರ ಜೊತೆಯಲ್ಲಿ ಅವರು 1959ರಲ್ಲಿ ಜನಿಸಿ ಅಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹಲವಾರು ವರ್ಷ ಸುದೀರ್ಘವಾಗಿ ಅವರು ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಖಾತೆಗಳು, ಹಣಕಾಸು ಖಾತೆ, ನೀರಾವರಿ ಖಾತೆ ಮತ್ತು ಇಂಧನ ಖಾತೆಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಮತ್ತೆ ಶಿಸ್ತಿಗೆ ಹೆಸರಾದಂಥ ಒಬ್ಬ ರಾಜಕಾರಣಿನೂ ಕೂಡ ಹೌದು. ಅವ್ರನ್ನ ಪ್ರೀತಿಯಿಂದ ಅವ್ರ ಹಿಂಬಾಲಕರು ದಾದಾ ಅಂತಾನೆ ಕರಿತಾ ಇದ್ದಂಥದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಆ ರೀತಿಯಲ್ಲಿ ಒಂದು ಜನಾಭಿಪ್ರಾಯ ಮೂಡಿಸ್ಕೊಂಡು ಜನರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಸುದೀರ್ಘ ಕಾಲ ರಾಜಕೀಯದಲ್ಲಿದ್ದಂಥ ವ್ಯಕ್ತಿ ಈ ಥರ ದುರ್ಘಟನೆಗೆ ಒಳಗಾಗ್ತಕ್ಕಂಥದ್ದು, ಅವ್ರದ್ದು ಯಾವುದೇ ತಪ್ಪಿಲ್ಲದ ರೀತಿಯಲ್ಲಿ ವೈಮಾನಿಕ ಇದರ ಮುಖಾಂತರ ಅವ್ರೇನು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ, ಅವರು ಮತ್ತೆ ಅವ್ರ ಜೊತೆ ಅಗಲದಂಥ 6 ಜನಕ್ಕೂ ಕೂಡ ಸಂತಾಪವನ್ನು ಸೂಚಿಸ್ತಾ ಅವರ ಕುಟುಂಬಕ್ಕೆ ಮತ್ತೆ ಅವರ ಅನುಯಾಯಿಗಳಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮಾತು. ಅವರು 1959ರಲ್ಲಿ ಜನಿಸಿ ಅಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹಲವಾರು ವರ್ಷ ಸುದೀರ್ಘವಾಗಿ ಅವರು ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಖಾತೆಗಳು, ಹಣಕಾಸು ಖಾತೆ, ನೀರಾವರಿ ಖಾತೆ ಮತ್ತು ಇಂಧನ ಖಾತೆಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಮತ್ತೆ ಶಿಸ್ತಿಗೆ ಹೆಸರಾದಂಥ ಒಬ್ಬ ರಾಜಕಾರಣಿನೂ ಕೂಡ ಹೌದು. ಅವ್ರನ್ನ ಪ್ರೀತಿಯಿಂದ ಅವ್ರ ಹಿಂಬಾಲಕರು ದಾದಾ ಅಂತಾನೆ ಕರಿತಾ ಇದ್ದಂಥದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಆ ರೀತಿಯಲ್ಲಿ ಒಂದು ಜನಾಭಿಪ್ರಾಯ ಮೂಡಿಸ್ಕೊಂಡು ಜನರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಸುದೀರ್ಘ ಕಾಲ ರಾಜಕೀಯದಲ್ಲಿದ್ದಂಥ ವ್ಯಕ್ತಿ ಈ ಥರ ದುರ್ಘಟನೆಗೆ ಒಳಗಾಗ್ತಕ್ಕಂಥದ್ದು, ಅವ್ರದ್ದು ಯಾವುದೇ ತಪ್ಪಿಲ್ಲದ ರೀತಿಯಲ್ಲಿ ವೈಮಾನಿಕ ಇದರ ಮುಖಾಂತರ ಅವ್ರೇನು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ, ಅವರು ಮತ್ತೆ ಅವ್ರ ಜೊತೆ ಅಗಲದಂಥ 6 ಜನಕ್ಕೂ ಕೂಡ ಸಂತಾಪವನ್ನು ಸೂಚಿಸ್ತಾ ಅವರ ಕುಟುಂಬಕ್ಕೆ ಮತ್ತೆ ಅವರ ಅನುಯಾಯಿಗಳಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮಾತು.